ಆತ್ಮೀಯರೇ, ನಮ್ಮ ಚಂದನ ವಾಹಿನಿಯಲ್ಲಿ ಥಟ್ಟಂತೇಳಿ ಕಾರ್ಯಕ್ರಮವು ತನ್ನ 5000ನೇ ಸಂಚಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿದೆ. ಇದಕ್ಕೆ ಕಾರಣರಾದ ನಮ್ಮ ವೀಕ್ಷಕರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ದುಡಿದ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ನಾನು ಧನ್ಯವಾದ ತಿಳಿಸುತ್ತೇನೆ. ಹಾಗೂ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ನಿಮಗಾಗಿ ಹೊತ್ತು ತರುವ ನಿಟ್ಟಿನಲ್ಲಿ ಚಂದನ ಕಂಪು ನಿರಂತರವಾಗಿ ಪಸರಿಸಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ. ಇವತ್ತು ನನಗೆ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ಈ ಒಂದು ಅತ್ಯದ್ಭುತವಾದಂತಹ ಹಾಡು ನೆನಪಿಗೆ ಬರ್ತಾ ಇದೆ. ಇವತ್ತು ನಿರೂಪಕಿಯಾಗಿ ನನ್ನ ಜೀವನ ಸಾರ್ಥಕ ಆಯಿತು. ನಾನೇ ಭಾಗ್ಯವತಿ, ನಾನೇ ಪುಣ್ಯವತಿ ಅನ್ನೋದು ನಮ್ಮೆಲ್ರಿಗೂ ಗೊತ್ತಾಗ್ತಾ ಇದೆ. ಇವತ್ತು ನಾವೆಲ್ಲರೂ ದೂರದರ್ಶನ ಕೇಂದ್ರ ಚಂದನ ವಾಹಿನಿಯನ್ನು ಸಂಭ್ರಮಿಸುವಂತಹ ದಿನ. ಇವತ್ತು ನಾವೆಲ್ಲರೂ ಥಟ್ ಅಂತ ಹೇಳಿ ಕಾರ್ಯಕ್ರಮ 5000 ಸಂಚಿಕೆಗಳನ್ನು ಸಂಭ್ರಮಿಸುವಂತಹ ದಿನ. ಈ ಒಂದು 5000 ಸಂಚಿಕೆಗಳಿಗೆ ಹಿಂದೆ ಯಾರೆಲ್ಲ ಕೆಲಸ ಮಾಡಿದಾರಲ್ಲ ಅವರನ್ನು ಸಂಭ್ರಮಿಸುವಂತಹ ದಿನ. ಇವತ್ತು ಕನ್ನಡ ನಾಡೆ ಸಂಭ್ರಮಾಚರಣೆ ಆಚರಿಸುವಂತಹ ದಿನ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ ಜೋರಾದ ಚಪ್ಪಾಳೆ. ಸಂಭ್ರಮಾಚರಣೆಗೆ ಬೆಳಕಿನ ಆರಂಭ ನಮ್ಮ ಗಣ್ಯರಿಂದ. ಆ ಕನ್ನಡ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಿ. ಇವತ್ತಿನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತ ಭಾಷಣವನ್ನ ಕಾರ್ಯಕ್ರಮದ ನಿರ್ವಾಹಕರು, ಸಂಯೋಜಕರು, ದೂರದರ್ಶನ ಕೇಂದ್ರ ಶ್ರೀಮತಿ ಆರ್ತಿ HN ಅವರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬರಲಿ ಜೋರಾದ ಚಪ್ಪಾಳೆ. ಇದೇನು ಸಂಭ್ರಮ, ಇದೇನು ಸಡಗರ. 5000 ಹೊಸ್ತಿಲಲ್ಲಿ ನಾವು ನಿಂತಾಗ ಮಾತು ಮೌನ ಆಗುತ್ತೆ, ಹೃದಯ ತುಂಬಿ ಬರುತ್ತೆ. ಇದು ದೂರದರ್ಶನಕ್ಕೆ ಅತ್ಯಂತ ಸಂಭ್ರಮದ ದಿವಸ. ಈ ದೂರದರ್ಶನದ ತಟ್ಟಂತ ಹೇಳಿ ಕಾರ್ಯಕ್ರಮ 22 ವರ್ಷಗಳ ಹಿಂದೆ ಆರಂಭ ಆಯಿತು ಅಂದರೆ ಅದು ಸುದೀರ್ಘವಾದಂತಹ ಪಯಣವನ್ನು ನೀವು ಕಲ್ಪನೆ ಮಾಡ್ಕೋಬೋದು. ನಮ್ಮ ದೂರದರ್ಶನದ ಕಾರ್ಯಕ್ರಮ ನಿರ್ದೇಶಕರಾಗಿದ್ದಂತಹ ಶ್ರೀ NK ಮೋಹನ್ ರಾಮ್ ಅವರ ಕಲ್ಪನೆಯಲ್ಲಿ ಈ ಕಾರ್ಯಕ್ರಮ ಆರಂಭವಾಯಿತು. ಶ್ರೀಮತಿ ಉಷಾ ಕಿಣಿ ಮತ್ತು ಶ್ರೀ ವೆಂಕಟೇಶ್ವರಲು ಅವರು ಆಗ ನಿಲಯದ ನಿರ್ದೇಶಕರಾಗಿದ್ದರು. ಅಲ್ಲಿಂದ ಆರಂಭವಾದಂತಹ ಕಾರ್ಯಕ್ರಮ ನನಗೆ ಕೂಸನ್ನು ಎಲ್ಲ ಪಾಲನೆ ಮಾಡಿ ನನ್ನ ಕೈಗೆ ಒಪ್ಪಿಸಿದ್ರು. ನನಗೆ 90ನೇ ಸಂಚಿಕೆ ಅನಿಸುತ್ತೆ, ಅಲ್ಲಿಂದ ನಾನು ಉಸ್ತುವಾರಿ ತಗೊಂಡೆ. 2500 ಸಂಚಿಕೆಗಳ ನಿರ್ದೇಶನ ಮಾಡಿರುವಂಥ ಒಂದು ಸುಯೋಗ ನನಗೆ ದೊರಕಿತು. ಹಾಗಾಗಿ ಕಾರ್ಯಕ್ರಮದ ಸಿಂಹಪಾಲು ಯಾವುದೇ ನಿಸ್ಸಂಕೋಚವಾಗಿ ಹೇಳ್ಬೋದು ನನ್ನದು ಅಂತ. 10 ವರ್ಷಗಳ ವೃತ್ತಿ ಜೀವನದ ಶೃಂಗವನ್ನು ನಾನು ಆ ಕಾರ್ಯಕ್ರಮದಲ್ಲಿ ಕಂಡಿದ್ದೀನಿ. ಜ್ಞಾನ ಯಾರ ಸ್ವತ್ತು ಅಲ್ಲ. ಹಾಗಾಗಿ ತಟ್ಟಂತ ಹೇಳಿ ಕಾರ್ಯಕ್ರಮ ಮಾಡಿದ್ದೇನು ಅಂದರೆ ಎಲ್ರಿಗೂ ಬಾಗಿಲು ತೆರೀತು. ತೆರೆದ ಬಾಗಿಲು. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ತೆರೆದಿದೆ ಮನೆ, ಓ ಬಾ ಅತಿಥಿ ಅಂತ. ಆ ಥರ ಈ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲ, ಯಾವ ರೀತಿಯ ನಿರ್ಬಂಧ ಇಲ್ಲ. ನಿಮಗೆ ಸಾಮಾನ್ಯ ಜ್ಞಾನ ಇರಬೇಕು, ಕನ್ನಡ ಪರವಾಗಿ ತುಡಿಯುವಂತಹ, ಕನ್ನಡವನ್ನು ಪ್ರೀತಿಸುವಂತಹ ಮನಸ್ಸಿರಬೇಕು.
ಅಷ್ಟೇ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಒಂದು ಕನಿಷ್ಠವಾದಂತಹ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಸಾಹಿತಿ, ಕಲಾವಿದರಿಂದ ಹಿಡಿದು ಸರ್ಕಾರಿ ಶಾಲೆಯ ಮಕ್ಕಳ ತನಕ ನಾವು ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಸರ್ಕಾರಿ ಶಾಲೆಯ ಮಕ್ಕಳಂತೂ ಇಡೀ ತಿಂಗಳಿಗಟ್ಟಲೆ ಅವರು ಪಾಪ ಬೆಂಗಳೂರನ್ನೇ ನೋಡಿರಲಿಲ್ಲ. ಯಾವುದ್ಯಾವುದೋ ಊರಿಂದ ಕೂಲಿ ಕೆಲಸ ಮಾಡುವಂಥವ್ರು, ವ್ಯವಸಾಯ ಮಾಡುವಂಥವ್ರು, ಅಂಥ ಮಕ್ಕಳು ಬಂದು ನಮ್ಮ ಸ್ಟುಡಿಯೋದಲ್ಲಿ ಸೋಮೇಶ್ವರ್ ಅವರ ಅತ್ಯಂತ ಅವ್ರ ಬಗ್ಗೆ ನಾನು ಏನು ಮಾತಾಡಿದ್ರೂ ಕಡಿಮೆನೇ. ನೋಡಿ, ಅವ್ರು ನಾನು 5,000 ಕಿರೀಟವನ್ನು ತೊಟ್ಟು ಅವರು ಚಕ್ರವರ್ತಿ ಥರ ಅಲ್ಲಿ ಇವತ್ತು ಕೂತ್ಕೊಂಡಿದ್ದಾರೆ. ನನಗೆ ಐ ಗೆಟ್ ಓವರ್ವೆಲ್ಮ್ಡ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ. ಅದನ್ನು ನನ್ನ ಕನ್ನಡ ಶಾಲೆ ಅಂತ ಕರೆದ್ರು. ಉಪೇಂದ್ರ ಅವರು ನಟ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಸೋಮೇಶ್ವರ್ ಅವರ ಪಾದಗಳನ್ನು ಮುಟ್ಟಿ, ನೀವು ಒಂದು ಇಲ್ಲಿ ಕನ್ನಡ ಶಾಲೆ, ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಹೊರಗಡೆ ಇರೋಂಥವ್ರಿಗೂ ಒಂದು ಕನ್ನಡ ಶಾಲೆ ನಡೆಸ್ತಿದ್ದೀರಾ ಅನ್ನೋಂಥ ದೊಡ್ಡ ಮಾತು ಹೇಳಿದ್ರು. ನನಗನ್ಸುತ್ತೆ ನಮ್ಮ ಕಾರ್ಯಕ್ರಮದ USP ಅಂದರೆ ಆ ಮಾತು ಅಂತ ನನಗೆ ಈಗ ಅನಿಸುತ್ತೆ. ಈಗ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸೂಚಿಸ್ತಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ನಮ್ಮ ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವರು ಕರ್ನಾಟಕ ಸರ್ಕಾರ ಶ್ರೀಯುತರಾದಂತಹ ಈಶ್ವರ್ ಬಿ ಖಂಡ್ರೆ ಸರ್, ತಮಗೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಬರಲಿ ಜೋರಾದ ಚಪ್ಪಾಳೆ. ಇವ್ರಿಗೆ ನಮ್ಮ ಉಪಮಹಾನಿರ್ದೇಶಕರು ದೂರದರ್ಶನ ಕೇಂದ್ರ ಶ್ರೀ ಭಾಗ್ಯವಾನ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಸರ್, ಹಿರಿಯ ಸಾಹಿತಿಗಳು, ಬರಲಿ ಜೋರಾದ ಚಪ್ಪಾಳೆ. ಕುಲಪತಿಗಳು ಕೃಷಿ ವಿಶ್ವವಿದ್ಯಾನಿಲಯ GKVK ಡಾಕ್ಟರ್ SV ಸುರೇಶ್ ಸರ್, ನಮ್ಮ ನಾಡೋಜ ಡಾಕ್ಟರ್ UDP ಕೃಷ್ಣ ಸರ್, ತಮಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಹಾಗೆ ವೀಣಾ ವಾದಕಿ ಹಾಗೂ ಪರಿಸರ ತಜ್ಞರಾದಂತಹ ವಿದೂಷಿ ರೇವತಿ ಕಾಮತ್ರವರು ಬಂದಿದ್ದಾರೆ, ಥ್ಯಾಂಕ್ ಯು. ಹಾಗೆ ಕುಲಪತಿಗಳು ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಶಶಿಕಾಂತ್ S ಉಡಿಕೇರಿ ಸರ್, ತಮಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಚಿನ್ನಸ್ವಾಮಿರವರು ನಿರ್ದೇಶಕರು ತಾಂತ್ರಿಕ ವಿಭಾಗ ಬೆಂಗಳೂರು ದೂರದರ್ಶನ ಕೇಂದ್ರ, ಇವ್ರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಬರಲಿ. ಉಪಮಹಾನಿರ್ದೇಶಕರು ದೂರದರ್ಶನ ಕೇಂದ್ರ ಬೆಂಗಳೂರು, ಜೊತೆಗೆ ಸೊಗಸಾಗಿ ಪ್ರಾಸ್ತಾವಿಕ ನುಡಿ ಮಾಡಿದಂತಹ ನಮ್ಮ ಕಾರ್ಯಕ್ರಮದ ನಿರ್ವಾಹಕರು ಸಂಯೋಜಕರು ದೂರದರ್ಶನ ಕೇಂದ್ರ ಬೆಂಗಳೂರು ಶ್ರೀಮತಿ ಆರ್ತಿ HN ಅವರು. ಮೇಡಮ್, ನಿಮಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. 5,000 ಸಂಚಿಕೆಗಳ ಮಹಾ ಸಂಭ್ರಮ ಥಟ್ ಅಂತ ಹೇಳಿ, ಜೊತೆಗೆ ಎಷ್ಟು ಗಂಟೆಗಳ ಕಾಲ ಇದು ಪ್ರಸಾರ ಆಯಿತು ಅನ್ನೋದು ಗೊತ್ತಾ ಯಾರಿಗಾದ್ರೂ? 2,500 ಗಂಟೆಗಳ ಕಾಲ, 75,000ಕ್ಕೂ ಹೆಚ್ಚು ಪ್ರಶ್ನೆಗಳು. ಇವತ್ತು ನಾವೆಲ್ಲರೂ ಇಲ್ಲಿದ್ದೀವಿ, ಅದಕ್ಕೆ ಕಾರಣ ಥಟ್ ಅಂತ ಹೇಳಿ ಮಹಾ ಸಂಭ್ರಮ. ಅದಕ್ಕೆ ಕಾರಣ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ನಮ್ಮ ಡಾಕ್ಟರ್ ನ ಸೋಮೇಶ್ವರ್ ಸರ್. ನಮಸ್ಕಾರ. ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರಿಗೆ ಭಾರತೀಯ ದೂರದರ್ಶನದ ಇತಿಹಾಸದಲ್ಲಿಯೇ ಒಂದು ಮಹತ್ವಪೂರ್ಣವಾದಂಥ ಮೈಲುಗಲ್ಲನ್ನು ಮುಟ್ಟಿರುವಂಥದ್ದು ನಮ್ಮ ಕನ್ನಡ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತ ತಟ್ ಅಂತ ಹೇಳಿ ಕಾರ್ಯಕ್ರಮ. ಡಾಕ್ಟರ್ ನಾ ಸೋಮೇಶ್ವರ್ ಅವರು ಈ ರಸಪ್ರಶ್ನೆ ಕಾರ್ಯಕ್ರಮದ ಮುಖಾಂತರವಾಗಿ ಕನ್ನಡಿಗರಲ್ಲಿ ಜ್ಞಾನದ ಕ್ಷಿತಿಜವನ್ನು ಹೆಚ್ಚಿಸಲು ಅತ್ಯಂತ ಶ್ರಮ ವಹಿಸಿ ನಡೆಸಿಕೊಡ್ತಾ ಇರುವಂತ ಈ ಕಾರ್ಯಕ್ರಮ ಕನ್ನಡ ನಾಡು ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡೆದಿದೆ. ಅಂತಹ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮ ಈಗ 5,000 ಕಂತುಗಳನ್ನು ಪೂರೈಸಿ ದಾಖಲೆಯತ್ತ ಮುನ್ನುಗ್ತಾ ಇರುವಂತದ್ದು ಕನ್ನಡಿಗರಾಗಿ ನಮ್ಮೆಲ್ಲರಿಗೂ ಅತ್ಯಂತ ಹರ್ಷದಾಯಕವಾದಂತಹ ಸಂಗತಿಯಾಗಿದೆ. ಅಂತಹ ಅನೇಕ ಕಾರ್ಯಕ್ರಮಗಳು ಡಾಕ್ಟರ್ ನಾ ಸೋಮೇಶ್ವರ್ ಅವರ ಮುಖಾಂತರವಾಗಿ ಮೂಡಿಬರಲಿ ಮತ್ತು ತನ್ಮೂಲಕವಾಗಿ ಕನ್ನಡ ಸಾಹಿತ್ಯ ಲೋಕವನ್ನ ಇನ್ನಷ್ಟು ಹೆಚ್ಚು ಪ್ರಚಾರಪಡಿಸುವಂತೆ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಹೆಚ್ಚಿನ ಕಾರ್ಯಕ್ರಮವನ್ನ ನಡೆಸಿಕೊಡುವಂತಾಗಲಿ ಎನ್ನುವಂತ ಶುಭ ಹಾರೈಕೆ ನಮ್ಮೆಲ್ಲರದಾಗಿದೆ.
ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ನಮ್ಮ ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಈಶ್ವರ್ ಬಿ ಖಂಡ್ರೆ ಸರ್ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಥಟ್ ಅಂತ ಹೇಳಿ ಸಂಭ್ರಮ 5,000 ಸಂಚಿಕೆಗಳ ಒಂದು ವಿಶೇಷವಾದಂಥ ಸಂಭ್ರಮ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮೆಲ್ಲರಿಗೆ ಮಾರ್ಗದರ್ಶಕರು, ಹಿರಿಯ ಸಾಹಿತಿಗಳು ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರೇ. ಇವತ್ತು ಅವರ ಹುಟ್ಟುಹಬ್ಬ ಇದೆ, 90ನೇ ಹುಟ್ಟುಹಬ್ಬ. ಅವರಿಗೆ ನಾನು ನನ್ನ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ, ಸಮಸ್ತ ನಾಡಿನ ಜನತೆಯ ಪರವಾಗಿ 90ನೇ ಹುಟ್ಟುಹಬ್ಬದ ಹಾರ್ದಿಕ ಅಭಿನಂದನೆ, ಶುಭಾಶಯಗಳನ್ನು ಕೋರಿ ಅವರು ಶತಾಯುಷಿಗಳಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಶುಭವನ್ನು ಹಾರೈಸುತ್ತೇನೆ. ಈ ದೂರದರ್ಶನ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕೇಂದ್ರ ಆಗಿ ಇವತ್ತು 80ರ ದಶಕದಿಂದಲೂ ಅತ್ಯಂತ ತನ್ನ ಗಾಂಭೀರ್ಯತೆಯನ್ನು ಇಟ್ಟುಕೊಂಡು ವೃತ್ತಿ ನಿಶ್ಚಯದಿಂದ, ವೃತ್ತಿಪರತೆಯಿಂದ ವಿಚಾರಪೂರ್ಣವಾದಂಥ ಮಾಹಿತಿ ಮತ್ತು ಈ ರೀತಿಯಲ್ಲಿ ಥಟ್ಟಂತ ಹೇಳಿ ಕಾರ್ಯಕ್ರಮ ಕೊಡುವಂಥದ್ದು ಅತ್ಯಂತ ಆರೋಗ್ಯಪೂರ್ಣವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ನೀವು ನೋಡಿ, ಈಗಾಗಲೇ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಲಕ್ಷಾಂತರ ಜನ ಈ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ಹಲವು ಪ್ರತಿಭೆಗಳ ಪ್ರಕಾಶಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೀರ್ತಿ ಯಾರಿಗಾದರೂ ಸಲ್ಲದ್ರೆ ಅದು ಬ್ಯಾಂಗ್ಳೂರು ದೂರದರ್ಶನ ಕೇಂದ್ರಕ್ಕೆ ಸಲ್ತದೆ. ಥಟ್ ಅಂತ ಹೇಳಿ ಕಾರ್ಯಕ್ರಮ ಜ್ಞಾನ ಮತ್ತು ಜ್ಞಾಪಕ ಶಕ್ತಿಯ ಸಮಾಗಮ ಅಂತ ಹೇಳ್ಬೋದು. ಜ್ಞಾನನೂ ಬೇಕು, ಜ್ಞಾಪಕ ಶಕ್ತಿನೂ ಬೇಕು. ಬರೀ ಜ್ಞಾನ ಇದ್ರೆ, ಜ್ಞಾನ ಇದೆ ಅಪ್ಪ, ಜ್ಞಾಪಕ ಶಕ್ತಿ ಇರದೇ ಇದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇದ್ರ ಬಗ್ಗೆ 23 ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನೋಡಿ, ನಾವೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಭಾಗ, ನಾನು ಬೀದರಿಂದ ಬಂದಿದ್ದೇನೆ, ನಮ್ಮ ಭಾಗ್ಯವಾನವರು ಬೀದರಿಂದ ಇದ್ದಾರೆ. ಆ ಭಾಗ ಗಡಿ ಭಾಗ. ನಾವು ಎಲ್ಲ ಯಾವಾಗಲಾದರೂ ಕೌನ್ ಬನೇಗ ಕರೋಡ್ಪತಿ ನೋಡ್ತಾ ಇದ್ದೀವಿ. ಆ ಕೌನ್ ಬನೇಗ ಕರೋಡ್ಪತಿಯಲ್ಲಿ ಯಾವ ರೀತಿಯಲ್ಲಿ ಥಟ್ ಅಂತ ಹೇಳಿ ಅನ್ನುವಂಥ ರೀತಿಯಲ್ಲಿ ರಸಪ್ರಶ್ನೆ, ಒಂದು ಕ್ವಿಜ್. ಆ ಕ್ವಿಜ್ ಮುಖಾಂತರ ಇಡೀ ದೇಶದಾದ್ಯಂತ ಫೇಮಸ್ ಆಗಿದಂಥದ್ದು. ಅದೇ ಮಾದರಿಯಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಅನಿಸ್ತದೆ ನನಗಿದು, ನನಗೆ ಗೊತ್ತಿಲ್ಲ ಇದು ಪ್ರಾರಂಭ ಮಾಡಿದಂಥದ್ದು ಯಾರ ಐಡಿಯಾ ಇತ್ತು, ಯಾರು ಇದನ್ನು ಪ್ರಾರಂಭ ಮಾಡಿದರೆ ಅವರಿಗೆ ನಾವು ಸ್ಮರಿಸಲೇಬೇಕು. ಯಾಕೆಂದರೆ ನೋಡಿ, 23 ವರ್ಷ ಅಂದರೆ ಅದು 15 ವರ್ಷ ಕೆಳಗಡೆ ಪ್ರಾರಂಭ ಆಯಿತು. ಅದಕ್ಕಿಂತಲೂ ಪೂರ್ವದಲ್ಲಿನೇ ನಮ್ಮ ಕನ್ನಡದಲ್ಲಿ ದೂರದರ್ಶನ ಕೇಂದ್ರ ವತಿಯಿಂದ ಈ ಥಟ್ ಅಂತ ಹೇಳಿ ಕಾರ್ಯಕ್ರಮ ಏನು ಪ್ರಾರಂಭ ಮಾಡಿದ್ದಾರೆ, ಅದರಲ್ಲಿ ಮಾನ್ಯ ಸೋಮೇಶ್ವರ್ ಅವರು ಅದರ ನಿರೂಪಕರಾಗಿ ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ, ಇದು ಬಹಳ ಸಾಮಾನ್ಯವಾದಂಥ ಕೆಲಸ ಅಲ್ಲ, ಅಸಾಮಾನ್ಯವಾದಂಥದ್ದು ಅಂತ ಹೇಳ್ಬೋದು. ಏಕೆ ಅಂತ ಹೇಳಿದರೆ ಇಷ್ಟೊಂದು ನಮ್ಮಲ್ಲಿ ಸಂಚಿಕೆಗಳು, ಈ ಒಂದು 5,000 ಸಂಚಿಕೆ ಅಂತ ಹೇಳಿದರೆ, ಈಗಾಗಲೇ ಹೇಳಿದ್ರೆ 75,000 ಪ್ರಶ್ನೆ ಕೇಳಿದ್ದಾರೆ, 1,00,000 ಪ್ರಶ್ನೆ ಕೇಳಿದ್ದಾರೆ, ಗೊತ್ತಿಲ್ಲ. ಆ ಪ್ರಶ್ನೆ ಕೇಳಬೇಕು ಅಂದರೆ ನೀವು ಆಲೋಚನೆ ಮಾಡಿ, ಪ್ರಶ್ನೆಗಳನ್ನು ಕಲೆ ಹಾಕಿ ಆ ಪ್ರಶ್ನೆಗಳನ್ನು ಕೇಳುವಂಥದ್ದರ ಮುಖಾಂತರ ಜನರಲ್ಲಿ ಆಸಕ್ತಿ ಮೂಡಿಸಿ ಅವರಿಗೆ, ಅಂದರೆ ವೀಕ್ಷಕರಿಗೂ ಸಹಿತ ಮಾಹಿತಿಯನ್ನು ಕೊಡುವಂಥದ್ದು, ಅವರಿಗೆ ಅಧ್ಯಯನ ಮಾಡುವಂಥದ್ದು, ಅವರಿಗೆ ಅದ್ರ ಬಗ್ಗೆ ಅಭಿರುಚಿ ಬೆಳೆಸುವಂಥ ಒಂದು ಕೆಲಸ ಏನಿದೆ ಅಲ್ಲ, ನಿಜವಾಗಿಯೂ ಇದು ಬಹಳ ಪ್ರಶಂಸನೀಯ ಕೆಲಸ ಅವರು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ವಿಶಿಷ್ಟವಾಗಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾಡು ಕಂಡ ಅಪರೂಪದ ವಿದ್ವಾಂಸರು, ಭಾಷಾ ತಜ್ಞರು, ಸಂಶೋಧಕರು ಆದ ಆಚಾರ್ಯ ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಸರ್ ಅವರು ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮೊದಲನೇದಾಗಿ ಬಲಿ ಜೋರಾದ ಚಪ್ಪಾಳೆ. ಅವರು ಈಗಷ್ಟೇ 89 ವಸಂತಗಳನ್ನು ಪೂರೈಸಿ 90ರ ಹರಿಯಕ್ಕೆ ಕಾಲಿಟ್ಟಿದ್ದಾರೆ. ಈ ಯುವಕ ಕಳೆದ ಬಾರಿ ನಮ್ಮ ಹೆಮ್ಮೆಯ ನಾಡಹಬ್ಬ ದಸರಾದ ಉದ್ಘಾಟಕರಾಗಿದ್ದರು. ಹೌದು, 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಪಂಪ ಪ್ರಶಸ್ತಿಯನ್ನು ಒಳಗೊಂಡಂತೆ ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಶ್ರೀಯುತರಾದಂತಹ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಸರ್, ಹಿರಿಯ ಸಾಹಿತಿಗಳಿಗೆ. ದೂರದರ್ಶನ ಕೇಂದ್ರ ಬೆಂಗಳೂರಿನಲ್ಲಿ ಪ್ರಾರಂಭವಾದ ದಿನದಿಂದ ಮೊದಲುಗೊಂಡು
ಇವತ್ತಿನವರೆಗೂ ಅದರ ಇತಿಹಾಸವನ್ನು ಪ್ರತ್ಯಕ್ಷ ಸಾಕ್ಷಿಯಾಗಿ ಕಂಡವನು ನಾನು. ಅದರ ಬೆಳವಣಿಗೆಯನ್ನು ಹಂತ ಹಂತವಾಗಿ ಮೆಟ್ಟಿಲು ಮೆಟ್ಟಿಲಾಗಿ ವಿಕಾಸ ಪಥದಲ್ಲಿ ಅದು ನಡೆದುಕೊಂಡು ಬಂದಂತಹ ದಾರಿಯ ಹೆಜ್ಜೆ ಗುರುತುಗಳನ್ನು ನಾನು ನಿಕಟವಾಗಿ ಬಲ್ಲೆ. ಆಗಲೇ ಆರತಿಯವರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ, ಇದಕ್ಕೊಂದು ಭೂಮಿಕೆಯನ್ನು ನಿರ್ಮಿಸಿ ಇದರ ವೇದಿಕೆಯ ಹಿನ್ನೆಲೆಯನ್ನು, ಇತಿಹಾಸವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ದೂರದರ್ಶನ್ ಕೇಂದ್ರ ಹಮ್ಮಿಕೊಂಡಿರ್ತಕ್ಕಂತಹ ಕಾರ್ಯಕ್ರಮಗಳು ಸಾಕಷ್ಟು ಉಂಟು. ಅದನ್ನು ನಾವು ನೀವು ನೋಡಿ ಬಲ್ಲವು. ನಾನಿವತ್ತು ಬಂದಿರೋದು ಕೇವಲ ಒಬ್ಬ ಅತಿಥಿಯಾಗಿ ಅಂತಲ್ಲ, ಇದರ ವೀಕ್ಷಕರ ಪರವಾಗಿ ಮಾತನಾಡೋದಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ದೀರ ಅಂತ. ಆದರೆ ಈ ಕಾರ್ಯಕ್ರಮದ ವೈಶಿಷ್ಟ್ಯ ಏನು ಅಂತಂದರೆ, ಅದು ಎಲ್ಲ ರೀತಿಯ ಜ್ಞಾನ ಶಾಖೆಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿರ್ತಕ್ಕಂತಹ ಒಂದು ಕಣಜ, ಮಾಹಿತಿಯ ಕಣಜ ಅದು. ಇಟ್ ಈಸ್ ಎ ಟ್ರೆಷರಿ ವಿಚ್ ಇನ್ಕ್ಲೂಡ್ಸ್ ಅಂತ ಎಲ್ಲವನ್ನು ಅಸಿಮ್ಯುಲೇಟ್ ಮಾಡಿಕೊಂಡು ಎಲ್ಲವನ್ನು ತೆಗೆದುವಂತಹ ಸಮಾವೇಶಕ ಗುಣದಿಂದ ಕೂಡಿರ್ತಕ್ಕಂಥದ್ದು. ಸಂಗೀತ ಬೇಕಾ? ಅಲ್ಲಿರುತ್ತೆ ಪ್ರಶ್ನೆಗಳು. ಗಾದೆಗಳು ಬೇಕಾ? ಪ್ರಶ್ನೆಗಳನ್ನು ಕೇಳ್ತಾರೆ, ಚಟ್ ಅಂತ ಉತ್ತರವನ್ನು ಹೇಳಬೇಕಾಗತ್ತೆ. ಸಾಂಸ್ಕೃತಿಕ ಕ್ಷೇತ್ರದ ಭಿನ್ನ ಭಿನ್ನ ಶಾಖೆಗಳು ಯಾವಿವೆ, ಅವುಗಳೆಲ್ಲ ಸಂಬಂಧಪಡುವ ಒಂದು ವೈದ್ಯಕೀಯ ವಿಚಾರ ಇರ್ಬೋದು, ಮ್ಯಾಥಮೆಟಿಕ್ಸ್, ಅಂಕಗಣಿತ ನೋಡಿ, ಅಲ್ಲಿ ಸ್ಕ್ವೇರ್ಸ್ ಎಲ್ಲ ಹಾಕಿ ಮೇಲಿಂದ ಓದಾಗ ಏರ್ತಾ ಬರುತ್ತೆ, ಅಡ್ಡಡ್ಡ ಹೋದರೆ ಏರ್ತಾ ಬರುತ್ತೆ. ಯಾವುದು ಹೇಳಿ ಅಂದರೆ ನಮ್ಮ ಮೆದುಳು ತುಕ್ಕು ಹಿಡಿಯುವುದಕ್ಕೆ ಅವಕಾಶ ಕೊಡದೆ ಅದು ಚುರುಕಾಗೋದಕ್ಕೆ, ಶಾರ್ಪನ್ ಆಗೋದಕ್ಕೆ, ನಿಶಿತವಾಗುವುದಕ್ಕೆ ಬೇಕಾದಂಥ ಒಂದು ದೊಡ್ಡ ಥಟ್ಟಂತ ಹೇಳುವ ವಿಭಾಗ ಅದು. ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಏನೆಂದರೆ, ಒಂದು ಪುಟ್ಟ ವಿಶ್ವವಿದ್ಯಾನಿಲಯ ಅಂತ ಅದನ್ನು ಕರಿಬೋದು. ವಿಶ್ವವಿದ್ಯಾನಿಲಯ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅಲ್ಲ, ಆ ಎಲ್ಲ ಡಿಪಾರ್ಟ್ಮೆಂಟ್ಸು ಅಬ್ರಿಡ್ಜ್ಗೊಳಿಸಿ ಮಾತ್ರೆ ರೂಪದಲ್ಲಿ ಕೊಡೋದು ಯಾವುದಾಗುತ್ತೆ ಅಂದರೆ ಅದು ಥಟ್ಟಂತ ಹೇಳಿ. ಬರೀ ಸಂಖ್ಯೆಯ ದೃಷ್ಟಿಯಿಂದ ಅಲ್ಲ ಅದು ಬೇಕಾದ ಕೊಡೋದಕ್ಕೆ, ಗುಣ, ಸತ್ವ ನೋಡಿ, ನಮ್ಮ ತಿಳುವಳಿಕೆಯ ಕ್ಷಿತಿಜವನ್ನು ವಿಸ್ತರಿಸುವ ದಿಕ್ಕಿನಲ್ಲಿ ಥಟ್ಟಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ವಿಶಿಷ್ಟವಾದ ಕೊಡುಗೆ ಅದು ಅನನ್ಯವಾದದ್ದು, ಅಪರೂಪವಾದದ್ದು. ಅದನ್ನು ಸಂಯೋಜಿಸೋದಕ್ಕೆ ಯಾರು ಪ್ರಯತ್ನ ಪಟ್ಟಿದ್ದಾರೆ ಎಂದರೆ ನಮ್ಮ ದೂರದರ್ಶನದ ಸಿಬ್ಬಂದಿಯವರು. ಈ ಸಂದರ್ಭದಲ್ಲಿ ಸೋಮೇಶ್ವರ ಅವರಿಗೆ ಮತ್ತು ಥಟ್ಟಂತ ಹೇಳುವ ವಿಭಾಗಕ್ಕೆ ನಾವು ಅಭಿನಂದನೆ ಹೇಳೋದರ ಜೊತೆಗೇ ಮರೆಯದೆ ಕೃತಜ್ಞತೆಯಿಂದ ಹೇಳಬೇಕಾದಂತಹ ಅಭಿನಂದನೆ ಎಂದರೆ ದೂರದರ್ಶನದ ಸಮಸ್ತ ಸಿಬ್ಬಂದಿ. ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಇದು ಪ್ರಸಾರ ಆಗುತ್ತೆ, ಆದರೆ ಇದಕ್ಕೆ ಬರಬೇಕಾದ್ರೆ, ಈ ಹಂತಕ್ಕೆ ಈ ವೇದಿಕೆ ಸಜ್ಜಾಗಬೇಕಾದರೆ, ಥಟ್ಟಂತ ಹೇಳುವ ಕಾರ್ಯಕ್ರಮವನ್ನು ಸಂಯೋಜಿಸಬೇಕಾದರೆ ಆ ಸಿಬ್ಬಂದಿಯವರು ತಿಂಗಳುಗಟ್ಟಲೆ ಹಗಲು ಇರುಳು ಶ್ರಮಿಸಿರ್ತಾರೆ. ಅವರ ಶ್ರಮ ನಮಗೆ ಗೊತ್ತಾಗೋದಿಲ್ಲ. ಅವರು ಯಾಕೆಂದರೆ ನಮ್ಮ ಕಣ್ಣಿಗೆ ಕಾಣುವ ಹಿನ್ನೆಲೆ ಇರ್ತಕ್ಕಂಥದ್ದು. ದೊಡ್ಡ ನಟ, ದೊಡ್ಡ ನಟಿ ಹಾಡ್ತಿರ್ತಾರೆ, ನಾವೆಲ್ಲ ಭಾಳ ಅವರೇ ಹಾಡ್ತಿದ್ದಾರೆ ಅಂತ ತಿಳ್ಕೊಂಡಿರ್ತೇವೆ. ಹಿನ್ನೆಲೆ ಗಾಯಕಿ ಹಾಡಿರ್ತಾರೆ. ಕೆಲವು ನಟರು ಭಾಳ ಚೆನ್ನಾಗಿ ಮಾತಾಡ್ತಿರ್ತಾರೆ, ಆದರೆ ತುಟಿ ಆಡಿಸ್ತಾ ಇರ್ತಾರೆ, ಇನ್ಯಾರ್ದೋ ಧ್ವನಿ ಕೊಟ್ಟಿರ್ತಾರೆ. ಹಾಗೆ ಈ ಥಟ್ಟಂತ ಹೇಳುವ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಇಡೀ ದೂರದರ್ಶನದ ಕಾರ್ಯಕರ್ತರು, ಸಿಬ್ಬಂದಿಯವರು, ಇಂಜಿನಿಯರವರು, ಅವರ ಪರಿಶ್ರಮ ಎಲ್ಲ ಸಮಗೊಂಡು ಸೇರಿ ಅದು ಹುರಿಗೊಂಡು ನಿಂತಹ ಕಾರ್ಯಕ್ರಮ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಭಾಗ್ಯವಾನರ ಮೂಲಕ, ಆರತಿಯವರ ಮೂಲಕ ಇಡೀ ಸಮಸ್ತ ಸಿಬ್ಬಂದಿಗೆ ಕೃತಜ್ಞತೆಯನ್ನು ಹೇಳ್ತೇನೆ. ಇದು ಹಂಪನ ಹೇಳ್ತಿರೋ ಕೃತಜ್ಞತೆ ಅಲ್ಲ. ಲಕ್ಷ ಲಕ್ಷ ಜನ ಈ ದೂರದರ್ಶನದ ಕಾರ್ಯಕ್ರಮವನ್ನು ನೋಡಿ ಯಾರು ಸಂತೋಷಪಟ್ಟಿದ್ದಾರೋ ಆ ಮನಸ್ಸುಗಳು, ಆ ಬುದ್ಧಿಗಳು, ಆ ಭಾವಗಳು ಪರವಾಗಿ
ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಇದು ಕೇವಲ ಕನ್ನಡಿಗರ ಹೆಮ್ಮೆಯ ಕ್ಷಣವಲ್ಲ, ನಮ್ಮ ಭಾರತ ದೇಶದ ಪ್ರಜೆಗಳು ಹೆಮ್ಮೆ ಪಡುವಂತಹ ಕ್ಷಣ ಇದು ಅಂದ್ಕೊಳ್ತೀನಿ. ಯಾಕೆಂದರೆ ನನಗೆ ತಿಳಿದಿರುವ ಹಾಗೆ ಭಾರತದ ಇನ್ಯಾವುದೇ ಪ್ರಾದೇಶಿಕ ಭಾಷೆಯಲ್ಲಿರಲಿ ಅಥವಾ ಜಗತ್ತಿನ ಇನ್ಯಾವುದೇ ಭಾಷೆಯಲ್ಲಿಯೂ ಸಹ ಹೀಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮ 5,000 ಸಂಚಿಕೆಯನ್ನು ಇಲ್ಲದೆ ಮುಂದುವರಿಸಿರೋದು ಇದೊಂದು ಅದ್ಭುತವಾದ ಸಾಧನೆ. ಅಷ್ಟೇ ಅಲ್ಲ, ಇದರ ಹಿಂದೆ ಇರುವ ರೂವಾರಿ ಡಾಕ್ಟರ್ ನಾ ಸೋಮೇಶ್ವರ ಅವರು ಒಂದು ವಿಷಯ ಹೇಳಿದರೆ, ವಿಷಯ ಇರಲಿ, ಒಂದು ಪದ ಹೇಳಿದರೆ ಆ ಪದಕ್ಕೆ ಇರುವಂತಹ ಇತಿಹಾಸ, ಭೌಗೋಳಿಕ ಹಿನ್ನೆಲೆ, ಸಾಂಸ್ಕೃತಿಕ ಹಿನ್ನೆಲೆ ಎಲ್ಲವನ್ನೂ ಸಹ ಅಸ್ಖಲಿತವಾಗಿ ನಮ್ಮ ಮುಂದೆ ತೆರೆದಿಟ್ಟು ಬಿಡ್ತಾರೆ. ಅಂತಹ ನಾ ಸೋಮೇಶ್ವರ ಅವರು ನಮ್ಮ ಕನ್ನಡಿಗರ ಆಸ್ತಿ, ನಮ್ಮ ದೇಶದ ಹೆಮ್ಮೆಯ ಪುತ್ರ ಅವರು. ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅಭ್ಯರ್ಥಿಗಳಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಮ ಚಂದನ ವಾಹಿನಿ ಮತ್ತು ನಮ್ಮ ಕನ್ನಡಿಗರು ಹಾಗೂ ಭಾರತೀಯರಿಗೆ ಒಂದು ದೊಡ್ಡ ಧನ್ಯವಾದವನ್ನು ಹೇಳ್ತೀನಿ. ಇಂಥ ಕ್ಷಣವನ್ನು ನಮಗೆ ಕೊಟ್ಟಿದ್ದಕ್ಕೆ ಡಾಕ್ಟರ್ ನಾ ಸೋಮೇಶ್ವರ ಅವರಿಗೂ ಸಹ ನನ್ನ ಪ್ರಣಾಮಗಳು. ಡಾಕ್ಟರ್ SV ಸುರೇಶ್ ಸರ್, ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿಗಳು. ಬರಲಿ ಜೋರಾದ ಚಪ್ಪಾಳೆ. ಇವತ್ತು ನಾವು GKVKಗೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ಗೊತ್ತಿರೋದೇನು ಅಂದರೆ ದೂರದರ್ಶನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಗೆದ್ದವ್ರಿಗೆ ಬಹುಮಾನ ಸಿಗುತ್ತೆ ಅಂತ. ಇವತ್ತು ನಾ ಸೋಮೇಶ್ವರ್ ಸಾಹೇಬರಲ್ಲಿ ಹೇಳೋದೇನಪ್ಪ ಅಂದರೆ, ನೀವು ಬರೀ ಅಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ರಿ, ಬಟ್ ಮನೆಯಲ್ಲೂ ಆ ರಸಪ್ರಶ್ನೆಗೆ ಉತ್ತರಗಳನ್ನು ಹುಡುಕೊಂಡು ಕೂರ್ತಾ ಇದ್ವಿ ನಾವು. ಅವ್ರು ಹೇಳೋದ್ರೊಳಗೆ ನಮ್ಮ ಮನೆಯಲ್ಲಿ ಯಾವ ಮಗು ಹೇಳುತ್ತೆ, ನಾವು ಯಾರು ಮುಂಚೆ ಹೇಳಲಿಕ್ಕಾಗುತ್ತೆ, ನನಗೆ ಆ ಸಾಮಾನ್ಯ ಜ್ಞಾನ ಇದೆಯಾ ಅನ್ನೋವಂಥ ರೀತಿಯಲ್ಲಿ ಪ್ರತಿ ಮನೆಯಲ್ಲೂ ರಸಪ್ರಶ್ನೆ ಕಾರ್ಯಕ್ರಮ. ಅಂದರೆ ಅವರು ಮಾಡಿರೋವಂಥದ್ದು ಬರೀ ಅಷ್ಟೇ ಜನ ವ್ಯಕ್ತಿಗಳಿಗೆ ಕಾರ್ಯಕ್ರಮ ಅಲ್ಲ, ವೀಕ್ಷಣೆ ಮಾಡಿರುವಂಥ ಲಕ್ಷಾಂತರ ಜನನೂ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಂದರೆ ತಪ್ಪಾಗಿ. ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೀವೆಲ್ಲರೂ ಈ ಸಂದರ್ಭದಲ್ಲಿ, ನೀವು ಸೀರಿಯಲ್ಗಳನ್ನು ನೋಡುವಂಥ ಅಭ್ಯಾಸ ಇರುವಂಥವ್ರು ಇರ್ತೀರಾ ಅಂದ್ಕೊಂಡಿದ್ದೀವಿ. 5, 6, 8, 10 ಎಪಿಸೋಡ್ ಆಗ್ತಿದ್ದಂಗೆ ಅವ್ರ ಕಣ್ಮರೆ ಬೇರೆ ಊರಿಗೆ ಹೋದ್ರು ಅಂತ ತೋರಿಸಿ ಅವ್ರನ್ನ ಇಲ್ದಂಗೆ ಮಾಡಿಬಿಡ್ತಾರೆ ಸೀರಿಯಲ್ನಲ್ಲಿ. 50ನೇ ಎಪಿಸೋಡಿಗೆ ಬರೋದ್ರೊಳಗೆ ಒಂದು ಆರಾನೂ ಬಿದ್ದುಬಿಡುತ್ತೆ ಅವ್ರಿಗೆ. ಅಂಥ ಪರಿಸ್ಥಿತಿಯಲ್ಲಿ ನಡೆಯುವಂಥ ಒಂದು ಸೀರಿಯಲ್ಗಳ ಮಧ್ಯದಲ್ಲಿ ಇವತ್ತು 5,000 ಎಪಿಸೋಡ್ಗಳನ್ನು ನಡೆಸ್ತಾ ಇರುವಂಥ ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ನಿರೂಪಕರ ತಾಳ್ಮೆ, ಸಹನೆ ಮತ್ತು ಅವರ ಆಳವಾದಂಥ ಜ್ಞಾನ, ಪಾಂಡಿತ್ಯದಿಂದ ಮನೆಯಲ್ಲಿ ಮಕ್ಕಳ ಮೆದುಳನ್ನು ಸಾಣೆ ಹಿಡಿಯುವಂಥ ಈ ಕಾರ್ಯಕ್ರಮ ಇವತ್ತು ಎಷ್ಟು ಕೊಡುಗೆ ನೀಡ್ತಾ ಇದೆ ಅಂದರೆ, IASಗೆ ಪ್ರಿಪೇರ್ ಆಗುವಂಥವ್ರು, KSಗೆ ಪ್ರಿಪೇರ್ ಆಗುವಂಥವ್ರು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗುವಂಥವ್ರು ಸಹ ಈ ಕಾರ್ಯಕ್ರಮವನ್ನು ನೋಡಿ ನೋಟ್ಸ್ ಮಾಡ್ಕೊಳ್ತಾ ಇರುವಂಥದ್ದನ್ನು ನಾನು ಕಾಲೇಜುಗಳಲ್ಲಿ ನೋಡಿದ್ದೀನಿ. ಇದೊಂದು ಗ್ರಂಥಾಲಯನೇ ಆಗೋಗಿದೆ, ವಿಶ್ವವಿದ್ಯಾನಿಲಯ ಅಂತ ಹಂಪ ನಾಗರಾಜಯ್ಯ ಅವರು ಹೇಳ್ತಾ ಇದ್ರು. ಇದು ಒಂದು ಮನೆಗಳಲ್ಲೂ ಗ್ರಂಥಾಲಯ ಆಗಿದೆ. ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರುವಂಥವ್ರು ಇದ್ದಾರೆ. ಅಂದರೆ ಇಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಇದೆ ಅಂದರೆ ಇದರಲ್ಲಿ ನಾನು ಸ್ವಲ್ಪ ಸ್ವಾರ್ಥಿನೇ. ಯಾಕೆ ಅಂದರೆ ಎಲ್ಲರಿಗೂ ಗೊತ್ತಿದೆ, ಹೂವಿನ ಜೊತೆಗೆ ನಾರು ಅವಾಗವಾಗ ಸ್ವರ್ಗಕ್ಕೆ ಹೋಗುತ್ತಂತೆ. ನಾ ಸೋಮೇಶ್ವರವರ 5,000 ಎಪಿಸೋಡಿಂದ ಕೃಷಿ ವಿಶ್ವವಿದ್ಯಾನಿಲಯನೂ ಅವ್ರ ಜೊತೆ ಸೇರೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಜೊತೆಗೆ ಮುಂದೊಂದಿನ ಯಾವತ್ತಾದರೂ ಯಾವುದಾದ್ರೂ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಈ 5,000ನೇ ಎಪಿಸೋಡ್ ಎಲ್ಲಿ ನಡೀತು ಅಂದರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಂತ ಹೇಳ್ತಾರೆ. ಆತ್ಮೀಯರೇ, ನಮ್ಮ ಚಂದನ ವಾಹಿನಿಯಲ್ಲಿ ಥಟ್ಟಂತೇಳಿ ಕಾರ್ಯಕ್ರಮವು ತನ್ನ 5,000ನೇ ಸಂಚಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿದೆ. ಇದಕ್ಕೆ ಕಾರಣರಾದ ನಮ್ಮ ವೀಕ್ಷಕರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು.